ಬ್ರೇಕಿಂಗ್. ರೈತನ ತೋಟದಲ್ಲಿ ಕಳ್ಳತನ 50,000 ಮೌಲ್ಯದ ವಸ್ತುಗಳು ಕಳವು. ಮಧುಗಿರಿ ತಾಲೂಕಿನ ಪುರವರ ಹೋಬಳಿಯ ಬ್ಯಾಲ್ಯ ಗ್ರಾಮದಲ್ಲಿ ತಡರಾತ್ರಿ ಕಳ್ಳರು ತಮ್ಮ ಹಾವಳಿ ತೋರ್ಪಡಿಸಿದ್ದು, ರೈತನೋರ್ವನ ತೋಟದಲ್ಲಿದ್ದ ಸುಮಾರು 50,000 ರೂಪಾಯಿ ಮೌಲ್ಯದ ಕೃಷಿ ಪರಿಕರ ಹಾಗೂ ವಸ್ತುಗಳನ್ನು ಕಳವು ಮಾಡಿರುವ ಘಟನೆ ಬೆಳಕಿಗೆ ಬಂದಿದೆ. ಬ್ಯಾಲ್ಯ ಗ್ರಾಮದ ಸರ್ವೇ ನಂ. 9/5ರ ಜಮೀನಿನ ಮಾಲೀಕರಾದ ರೈತ ಬ್ಯಾಲ್ಯ ಭೀಮಣ್ಣ ಎಂಬುವವರ ತೋಟದಲ್ಲಿ ಈ ಕಳ್ಳತನ ನಡೆದಿದೆ. ರೈತ ಬ್ಯಾಲ್ಯ ಭೀಮಣ್ಣ ಅವರು ತಮ್ಮ ಜಮೀನಿನಲ್ಲಿ ಅಡಿಕೆ ಹಾಗೂ ಜಾನುವಾರುಗಳಿಗೆ ಮೇವು ಬೆಳೆದಿದ್ದರು. ಇತ್ತೀಚೆಗೆ ಅವರ ಪತ್ನಿಯ ಆರೋಗ್ಯದಲ್ಲಿ ಏರುಪೇರಾಗಿದ್ದರಿಂದ ಅವರನ್ನು ತಪಾಸಣೆಗೆ ಕರೆದುಕೊಂಡು ಊರಿಗೆ ತೆರಳಿದ್ದರು. ರೈತ ಜಮೀನಿನಲ್ಲಿ ಇಲ್ಲದ ಈ ಸಮಯವನ್ನೇ ಹೊಂಚು ಹಾಕಿ ಕಾಯುತ್ತಿದ್ದ ಕಳ್ಳರು ಸಂಚು ನಡೆಸಿ ತೋಟಕ್ಕೆ ನುಗ್ಗಿ ಕೈಚಳಕ ತೋರಿದ್ದಾರೆ. ಕಳವಾಗಿರುವ ವಸ್ತುಗಳು: 180 ಮೀಟರ್ ಉದ್ದದ ವಿದ್ಯುತ್ ಕೇಬಲ್, 12 HP ಸಾಮರ್ಥ್ಯದ ಸಬ್ಮರ್ಸಿಬಲ್ ಪಂಪ್ ಹಾಗೂ ಮೋಟರ್, ಸುಮಾರು 200 ತೆಂಗಿನಕಾಯಿಗಳು, ಜಾನುವಾರುಗಳ ಮೇವು ಕಡಿಯುವ ಮಚ್ಚು. ಕಳುವಾದ ಒಟ್ಟು ವಸ್ತುಗಳ ಅಂದಾಜು ಮೌಲ್ಯ 50,000 ರೂಪಾಯಿಗಳು ಎಂದು ತಿಳಿದುಬಂದಿದೆ. ಕಷ್ಟಪಟ್ಟು ದುಡಿದು ಬೆಳೆ ಬೆಳೆಯುತ್ತಿದ್ದ ರೈತ ಭೀಮಣ್ಣ ಇದ್ದಕ್ಕಿದ್ದಂತೆ ತೋಟದ ಉಪಕರಣಗಳು ಕಳವಾಗಿರುವುದನ್ನು ಕಂಡು ಕಂಗಾಲಾಗಿದ್ದಾರೆ. ಈ ಘಟನೆಗೆ ಸಂಬಂಧಿಸಿದಂತೆ ಸಂತ್ರಸ್ತ ರೈತ ಬ್ಯಾಲ್ಯ ಭೀಮಣ್ಣ ಕೊಡಿಗೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಅಧಿಕೃತವಾಗಿ ದೂರು ದಾಖಲಿಸಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಬೇಗ ಹೊಡಾಕ್ಬಿಟ್ಟು ಹಿಂಗೆ ಬಿಟ್ಬಿಟ್ಟು ಹಿಂಗೆ ತೆಗೆದಾಕ್ಬಿಟ್ಟು ಹಿಂಗೆ ಬೀಗ ಹೊಡಾಕ್ಬಿಟ್ಟಾರೆ. ನೋಡು ಮೋಟ್ರ್ ಪಂಪು ಈಗ ಇಲ್ಲೇ ಇದ್ದಿದ್ದು, ಇಲ್ಲಿ ಮೋಟ್ರ್ ಇತ್ತು ಕೇಬಲ್ಲು. ತಿರ್ಗಿ ಅದ್ರ ಮೇಲೆ ಮೋಟ್ರು ಅದ್ರ ಮೇಲೆ ಇತ್ತು, ಅದನ್ನು ತೆಗೆದು ಹತ್ತು ಬಿಸಾಕಿದೆ. ಅದನ್ನು ಕಿತ್ತು ಅದನ್ನು ಬಿಸಾಕಿಬಿಟ್ಟು ಕೇಬಲ್ಲು ಇಲ್ಲೊಂದು ಚೀಲ ಇತ್ತು, ತಿರುಗಿ ಇಲ್ಲಿ ಇತ್ತು 180 ಮೀಟ್ರ್ ಕೇಬಲ್ಲು. ನಾವು ಬ್ಯಾಲ್ಯ ಗ್ರಾಮ, ಪುರವರ ಹೋಬಳಿ, ಮಧುಗಿರಿ ತಾಲೂಕು. ಇದು ನಮ್ಮದು ಸ್ವಂತ ಸರ್ವೆ ನಂಬರು 9/5ರಲ್ಲಿ ನಾವು ಕೊಳವೆ ಬಾವಿ ಕೊಡಿಸಿದ್ದೀವಿ. ಕೊಳವೆ ಬಾವಿಯಲ್ಲಿ ರೂಮಲ್ಲಿ ಹಾಕಿ ನಿನ್ನೆ ದಿನ ನಮ್ಮ ಮನೆಯಲ್ಲಿ ನಮ್ಮ ಹೆಂಗಸರಾದ ಮಲ್ಲಮ್ಮನವರಿಗೆ ಆರೋಗ್ಯ ಸ್ಥಿತಿ ಗಂಭೀರವಾಗಿತ್ತು. ನಾವು ಚಿಕಿತ್ಸೆಗೆ ಅಂತೇಳಿ ಶ್ರೀದೇವಿ ನರ್ಸಿಂಗ್ ಹೋಮಲ್ಲಿ ನಾವು ಚಿಕಿತ್ಸೆ ಪಡ್ಕೊಂಡು ಅಲ್ಲಿದ್ವಿ. ನಾನು 3 ಗಂಟೆಗೆ ನೀರು ಹಾಯ್ಸೋಣ ಅಂತೇಳಿ ಬಂದಾಗ ಮೋಟ್ರ್ ಓಡ್ತಾ ಇರಲಿಲ್ಲ. ಈಗ ಇಲ್ಲಿ ಬಂದು ಇಲ್ಲಿ ದುಷ್ಕೃತ್ಯ ನಡೆದಿತ್ತು. ಆ ದುಷ್ಕೃತ್ಯ ಬಂದು ನೋಡಿದಾಗ ಬೀಗ ಹೊಡೆದು ಬಾಕ್ಲು ಓಪನ್ ಆಗಿತ್ತು. ಅದರ ಒಳಗಡೆ ಮೋಟ್ರು ಪಂಪು ಯಾವುದೂ ಇರಲಿಲ್ಲ, ಕಳವಾಗಿತ್ತು. ತಿರ್ಗಿ ಅದ್ರ ಮಧ್ಯೆ ತಿರ್ಗಿ ಅಲ್ಲಿ ಚೀಲದಲ್ಲಿ ಹಾಕಿರ್ತಕ್ಕಂಥ 180 ಕೇಬಲ್ ಮೀಟ್ರ್, 180 ಸುಮಾರು 180 ಕೇಬಲ್ ಇತ್ತು, 180 ಮೀಟ್ರು. ಅದನ್ನು ಕಳವು ಮಾಡಿದ್ದಾರೆ. ತಿರ್ಗಿ ಮತ್ತೆ ಅದರಲ್ಲಿ ನಾವು ಕಾಯಿ ಸ್ಟಾಕ್ ಹಾಕಿದ್ದೀವಿ ದೇವಸ್ಥಾನಕ್ಕೆ ಹೋದಕ್ಕಾಗಣ ಅಂತೇಳಿ. ಅವು ಕಾಯಿನೂ ಕಳವಾಗಿದೆ. ತಿರ್ಗಿ ಅದೇ ರೂಮಲ್ಲಿ ಒಂದು ಮುಚ್ಚಿತ್ತು, ಅದು ಮುಚ್ಚೂ ಕಳವಾಗಿದೆ. ದೂರು ಕಟ್ಟಿಲ್ಲ. ನಾಳೆ ಹೋಗಿ ಇದ್ರ ಮೇಲೆ ಅವ್ರಿಗೆ ಹೋಗಿ ನಾವು ಆಗಿರೋ ಘಟನೆಗೆ ನಾವು ವಿವರಣವಾಗಿ ಅವ್ರ ಮೇಲೆ ದೂರು ಕೊಡೋಕ್ಕೆ ನಾನು ಸಮ್ಮತಿ ಪಟ್ಟಿದ್ದೇನೆ. ಸರ್ವೆ ನಂಬರು 9/5 ಬ್ಯಾಲ್ಯ ಗ್ರಾಮಕ್ಕೆ ಅನ್ವಯಿಸೋದು. ಇದು ಕೊಡಿಗೇನಹಳ್ಳಿ ವ್ಯಾಪ್ತಿಗೆ ಬರ್ತೈತೆ. ದರೋಡೆ ಆಗಿರೋ ವ್ಯಾಪ್ತಿ ಬ್ಯಾಲ್ಯ ಗ್ರಾಮದ ಸರ್ವೆ ಬ್ಯಾಲ್ಯ ಗ್ರಾಮ, ಪುರವರ ಹೋಬಳಿ, ಮಧುಗಿರಿ ತಾಲೂಕು. ಸರ್ವೆ ನಂಬರು 9/5. ನಮ್ಮ ಹೆಸರು ಭೀಮಣ್ಣ ಅಂತ.